ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿರ್ತಕ್ಕಂಥ ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಕನ್ನಡದ ಬಹುನಿರೀಕ್ಷಿತ ಸಿನಿಮಾ, ಬೇರೆ ಭಾಷೆಯಲ್ಲೂ ಕೂಡ ತುಂಬಾ ನಿರೀಕ್ಷೆಯಿಂದ ಕಾಯ್ತಿರ್ತಕ್ಕಂಥ ಸಿನಿಮಾ ಟಾಕ್ಸಿಕ್ ಇದೇ 19ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿದೆ. ಇನ್ನು 17 ದಿನ ಅಷ್ಟೇ ಕೇವಲ ಬಾಕಿ ಇರುವಂತ ಸಮಯ. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದಷ್ಟು ಪೋಸ್ಟರ್ಗಳನ್ನ ನೋಡಿದ್ದು, ಒಂದಷ್ಟು ವಿಡಿಯೋ ತುಣುಕುಗಳನ್ನ ನೋಡಿದ್ದು, ಒಂದೆರಡು ಟೀಸರ್ಗಳನ್ನು ಕೂಡ ನೋಡಿದ್ದು. ಸೊ ನಾವು ಅಭಿಮಾನಿಗಳು ಏನನ್ನ ನಿರೀಕ್ಷೆ ಮಾಡ್ತಿದ್ರು ಅಂತಂದ್ರೆ, ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಇನ್ನೂ ಆಡಿಯೋ ಬಿಟ್ ಒಂದೂ ಕೂಡ ಸಿಕ್ಕಿಲ್ವಲ್ಲ, ಯಾವ ರೀತಿ ಇರಬಹುದು ಈ ಸಿನಿಮಾದ ಆಡಿಯೋ, ನೆಕ್ಸ್ಟ್ ಲೆವೆಲ್ ಆಗಂತೂ ಇದ್ದೇ ಇರುತ್ತೆ, ರವಿ ಬಸ್ರೂರವರು ಮ್ಯೂಸಿಕ್ ಮಾಡ್ತಿದ್ದಾರೆ ಅಂದ್ರೆ ಅನ್ನುವಂತಹ ನಿರೀಕ್ಷೆ ಸಾಮಾನ್ಯವಾಗಿ ಸಹಜವಾಗಿತ್ತು. ಸೊ ಇನ್ನು 17 ದಿನ ಬಾಕಿ ಇರುವಂತ ಸಂದರ್ಭದಲ್ಲಿ ಚಿತ್ರತಂಡ ಈ ಒಂದು ಸಿನಿಮಾದ ಒಂದು ಆಡಿಯೋ ಸಾಂಗ್ ಅನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ, ತಬಾಯಿ ಎನ್ನುವಂತಹ ಟೈಟ್ಲು ಮೂಲಕ. ಕಳೆದ ವಾರವಷ್ಟೇ ಈ ಸಿನಿಮಾದ ಟೀಸರ್ ಅಫಿಷಿಯಲ್ ಆಗಿ ಬಿಡುಗಡೆ ಆಗಿತ್ತು. ನಾನು ಶೃಂಗೇರಿ, ಹೊರನಾಡು, ಉಡುಪಿಯಲ್ಲಿ ಟೆಂಪಲ್ ರನ್ ಅಲ್ಲಿ ಇದ್ದಿದ್ರಿಂದ ಅವತ್ತೇ ಟೀಸರ್ ಬಿಡುಗಡೆ ಆಗಿತ್ತು. ಸೊ ಅಲ್ಲಿಂದ ಬಂದು 3 ದಿನ ಬಿಟ್ಕೊಂಡು ಇಲ್ಲಿ ರಿವ್ಯೂ ಮಾಡಿದರೆ ತಡವಾಗಿರುತ್ತೆ ಅನ್ನೋ ಕಾರಣಕ್ಕೆ ರಿವ್ಯೂ ಮಾಡಿರಲಿಲ್ಲ ಅಷ್ಟೇ. ಸೊ ಆ ಟೀಸರ್ನಲ್ಲಿ ಒಂದಷ್ಟು ಗೌಪ್ಯತೆಗಳು ಅಂತ ಏನಿರ್ತವೆ ಅವೆಲ್ಲವನ್ನು ಕೂಡ ಲೀಕ್ ಮಾಡಿದ್ರು ಸಿನಿಮಾ ತಂಡದವರೇ, ಜನಗಳಿಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಹೆಚ್ಚಲಿ ಅಂತ. ಅಂದ್ರೆ ನಾವು ಈ ಹಿಂದಿನ ಒಂದು ವಿಡಿಯೋ ನೋಡಿದಾಗ ಅದರಲ್ಲಿ ರಾಯ ಅನ್ನುವಂಥ ಒಂದು ಕ್ಯಾರೆಕ್ಟರ್ ನೋಡಿದ್ರು. ಸೊ ಇದರಲ್ಲಿ ರಾಯಿನ್ ತರನೇ ಮತ್ತೊಂದು ಕ್ಯಾರೆಕ್ಟರ್ ಟಿಕೆಟ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ನೋಡಿದ್ರು. ಸೊ ಅಪ್ಪ ಮಗ ಇರಬಹುದು ಅಥವಾ ಬೇರೆ ಇನ್ನೂ ಏನಾದರೂ ಇರಬಹುದು. ಸೊ ಅಪ್ಪ ಮಗನ ಕಾಳಗನೆ ಆಗೋಗುತ್ತಲ್ಲ ಈ ಸಿನಿಮಾದಲ್ಲಿ, ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಪಾತ್ರಗಳಿರ್ಬೋದಾ, ದ್ವಿಪಾತ್ರವನ್ನು ಹೊರತುಪಡಿಸಿ ಇನ್ನೂ ಏನಾದ್ರೂ ಎಕ್ಸ್ಟ್ರಾ ಪಾತ್ರಗಳೇ ಮಾಡಿರ್ಬೋದಾ, ಈ ರೀತಿ ಸಾಕಷ್ಟು ಕ್ವಶನ್ಸ್ಗಳು ತಲೆಯಲ್ಲಿ ಉಡ್ಕೊಂಡು. ಸೊ ನಿಮಗೆ ಆ ಟೀಸರ್ ನೋಡಿದಾಗ ರಾಯಿನ್ ಕ್ಯಾರೆಕ್ಟರ್ ಜಾಸ್ತಿ ಇಷ್ಟ ಆಗ್ತಿದೆಯಾ ಅಥವಾ ಟಿಕೆಟ್ ಕ್ಯಾರೆಕ್ಟರ್ ಜಾಸ್ತಿ ಇಷ್ಟ ಆಗ್ತಿದೆಯಾ, ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಯಾಕೆಂದ್ರೆ ಟೀಸರ್ ರಿವ್ಯೂ ಮಾಡಿರಲಿಲ್ಲ, ತುಂಬಾ ಜನ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರು ಇತ್ತೀಚಿನ ವಿಡಿಯೋಗಳಲ್ಲಿ ಯಾಕೆ ಮಾಡಿಲ್ಲ ಅಂತ. ದೇವಸ್ಥಾನಗಳಿಗೆ ಹೋಗಿದ್ರಿಂದ ಮಾಡೋಕ್ಕಾಗಿರಲಿಲ್ಲ, 3 ದಿನ ಬಿಟ್ಕೊಂಡು ಇಲ್ಲಿ ಬಂದು ತಡವಾಗಿದ್ರಿಂದ 3 ದಿನ ಆಗೋಗಿದೆ ಆಲ್ರೆಡಿ, ಈಗ ಮಾಡಿದ್ರೆ ಯಾರು ನೋಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟೇ ಮಾಡಿರಲಿಲ್ಲ. ಸೊ ಈ ಹಿಂದೆ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈಗ ಸಾಂಗ್ನ ವಿಚಾರಕ್ಕೆ ರಿವ್ಯೂಗೆ ಬಂದ್ಬಿಡೋಣ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲವರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಅಭಿಮಾನಿಗಳಿಗೆ ಆಲ್ರೆಡಿ ಒಂಚೂರು ನಿರಾಶೆ ಆಗಿದೆ. ಯಾಕೆ ಅಂತಂದರೆ ವಿಡಿಯೋ ಸಾಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಅಟ್ಲೀಸ್ಟ್ ಲಿರಿಕಲ್ ವಿಡಿಯೋ ಸಾಂಗ್ ಆದರೂ ಬರುತ್ತೆ, ಅದರಲ್ಲಿ ಒಂದಷ್ಟು ಫೋಟೋಗಳು ಬರ್ತವೆ ಸಿನಿಮಾದು. ಸೊ ನೋಡ್ಬೋದು, ಗೆಸ್ ಮಾಡ್ಬೋದು, ಅನಾಲಿಸಿಸ್ ಮಾಡ್ಬೋದು, ಥಿಂಕ್ ಮಾಡ್ಬೋದು, ಊಹೆ ಮಾಡ್ಬೋದು ಅಂತ ಏನೇನೋ ಅಂದ್ಕೊಂಡಿದ್ರು. ಬಟ್ ಚಿತ್ರತಂಡದವರು ಟೈಟಲ್ಲೇ ಹಾಕ್ಬಿಟ್ಟಿದ್ದಾರೆ ಆಡಿಯೋ ಸಾಂಗ್ ಅಂತ. ಸೊ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಫ್ಕೋರ್ಸ್ ರವಿ ಬಸ್ರೂರವರೇ, ಆದರೆ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿ ಆಡಿರ್ತಕ್ಕಂಥವ್ರು ಬಂದು ಹಿಂದಿಯ ವಿಶಾಲ್ ಮಿಶ್ರಾ ಅನ್ನುವಂಥವ್ರು. ಸೊ ರಣಬೀರ್ ಕಪೂರ್ ಅವ್ರದ್ದು ಅನಿಮಲ್ ಸಾಂಗ್ ಬಂತಲ್ಲ, ರಶ್ಮಿಕಾ ಮಂದನ್ ಅವ್ರದ್ದು, ಅದೊಂದು ಸಾಂಗ್ ಆಡಿರ್ತಕ್ಕಂಥವ್ರು ಇವರು. ಮತ್ತೆ ಇನ್ನೊಂದು ಫೇಮಸ್ ಸಾಂಗ್ ಇದೆ ಕಬೀರ್ ಸಿಂಗ್ದು, ಇದೆ ಇವರೇ ಹೀರೋಯಿನ್ನು, ಅಂದರೆ KR ಅಡ್ವಾಣಿಗೆ ಇದರಲ್ಲಿ ಟಾಕ್ಸಿಕಲ್ ಇದಾರಲ್ಲ, ಸೊ ಇವರದೇ ಸಿನಿಮಾಲಿ, ಅದಕ್ಕೂ ಕೂಡ ಇವರು ಒಂದು ಫೇಮಸ್ ಸಾಂಗ್ ಇರ್ತಕ್ಕಂಥ ಅದೊಂದು 300 ಮಿಲಿಯನ್ ಏನೋ ವ್ಯೂಸ್ ಇರ್ಬೋದು. ಸೊ ಇನ್ನು ಮಹೇಶ್ ಬಾಬು ಅವ್ರದ್ದು ಗುಂಟೂರು ಕಾರಮಲ್ಲಿ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಬರುತ್ತಲ್ಲ, ಸೊ ಅದಕ್ಕೂ ಕೂಡ ಇವರೇ ಆಡಿರ್ತಕ್ಕಂಥವ್ರು. ಸೊ ಅವರೇ ವಿಶಾಲ್ ಮಿಶ್ರಾ ಅವರು. ಸೊ ಈ ಟಾಕ್ಸಿಕ್ ಸಿನಿಮಾದ ತಬಾಯಿ ಎನ್ನುವಂತಹ ಸಾಂಗ್ಗೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಮ್ಯೂಸಿಕ್ ಕಂಪೋಸ್ ಮಾಡಿಕೊಂಡು ಹಾಡಿರ್ತಕ್ಕಂಥವ್ರು. ಇನ್ನು ನಮ್ಮ ಕನ್ನಡದಲ್ಲೂ ಕೂಡ ಅವರೇ ಆಡಿರ್ತಕ್ಕಂಥವ್ರು, ಆದರೆ ಲಿರಿಕ್ಸ್ ಅನ್ನ ಬರೆದಿರ್ತಕ್ಕಂಥವ್ರು ಬಂದು ನಮ್ಮ ಯೋಗರಾಜ್ ಭಟ್ರು. ಸೊ ಮೊನ್ನೆ ಸುದ್ದಿ ಬಂತಿದ್ದು ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ ಅಂತ. ನಾನು ತುಂಬಾ ನಿರೀಕ್ಷೆ ಮಾಡಿದೆ, ಏನಪ್ಪ ಇದು ಯೋಗರಾಜ್ ಭಟ್ರನ್ನ ಹಾಕೊಂಡಿದ್ದಾರೆ, ಜಾನಪದ ಏನಾದ್ರು ಮಿಕ್ಸ್ ಮಾಡ್ಬಿಟ್ಟು ಏನಾದ್ರು ವಾಡ್ ಗಿಡದರೋ ತೆಗೆ ಅಂತ ಅನ್ಕೊಂಡಿದ್ದ. ಬಟ್ ಇಲ್ಲಿ ಎಲ್ಲಾ ಮಿತಿ ಮೀರಿ ಹೋಗೋಣ ಬಾ, ಎಲ್ಲಾ ಗಡಿ ದಾಟಿ ನೋಡೋಣ ಬಾ, ಶೃಂಗಾರ ದಂಗೇರಿ ಏನೇನೋ ಚೆನ್ನಾಗಿ ಬರ್ದಿದ್ದಾರೆ. ಸೊ ತಬಾಯಿ ಅಂತ ಆರಂಭದಲ್ಲಿ ಮ್ಯೂಸಿಕ್ ಸ್ಲೋ ಪಾಯ್ಸನ್ ತರ ಬರುತ್ತೆ, ಸಡನ್ ಆಗಿ ಮಾಸ್ ಆಗೋಗುತ್ತೆ ಇಡೀ ಸಾಂಗ್ ಪೂರ್ತಿ. ಸೊ ನನಗನ್ಸುತ್ತೆ ಬಹುಶಃ ಆ ಸಿನಿಮಾದಲ್ಲಿ ಎಲ್ಲೋ ಮಧ್ಯಂತರದಲ್ಲಿ ಅಥವಾ ಸಿನಿಮಾ ಇನ್ನೇನು ಎಂಡ್ ಆಗೋ ಮೂಮೆಂಟ್ ಅಲ್ಲಿ ಏನಾದರೂ ಆ ರೀತಿ ಸಾಂಗ್ ಪ್ರಸಾರ ಆಗುತ್ತಾ ಇದು ಅಂತ ನಿರೀಕ್ಷೆ ಇದೆ. ಯಾಕಂತಂದ್ರೆ ಆ ರೀತಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಅಷ್ಟೊಂದು ಮಾಸ್ ಇದೆಯಲ್ಲ. ಸೊ ಈ ಎಂಡ್ ಮಾಡಬೇಕು ಅಥವಾ ಸಂಹಾರ ಮಾಡಬೇಕು ಅನ್ನುವಂಥ ಸಿಚುವೇಶನ್ ಬರುತ್ತೇನೋ ಈ ಸಾಂಗ್ ಅಂತ ಅನಿಸ್ತಾ ಇದೆ. ಸೊ ತಬಾಯಿ ಅಂತ ಬಂದ್ರೆ ಮೂಲತಃ ಅದು ಹಿಂದಿ ಭಾಷೆಯ ಶಬ್ದ ಅಥವಾ ಉರ್ದು ಭಾಷೆಯ ಶಬ್ದ ಆಗಿರೋದ್ರಿಂದ ವಿನಾಶ, ನಾಶ, ಅಂತ್ಯ ಈ ರೀತಿ ಅರ್ಥವನ್ನ ಸೂಚಿಸುತ್ತೆ. ಸೊ ಹಾಗಾಗಿ ತಬಾಯಿ ಅಂತ ಬಂದ್ರೆ ಬಹುಶಃ ಇಲ್ಲಿ ಎಂಡ್ ಮಾಡುವಂತ ಸಂದರ್ಭದಲ್ಲಿ ಬರುತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಯಾಕೆ ವಿಡಿಯೋ ಸಾಂಗ್ ಬಂದಿಲ್ಲ ಅಥವಾ ಲಿರಿಕಲ್ ವಿಡಿಯೋದಲ್ಲೂ ಕೂಡ ಯಾವ ಫೋಟೋಗಳನ್ನು ಬಳಸ್ಕೊಂಡಿಲ್ಲ ಮಾಡದೆ ಕೇವಲ ಆಡಿಯೋ ಸಾಂಗ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅಂತಂದ್ರೆ, ಬಹುಶಃ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟ ಅಪ್ಡೇಟ್ಗಳು ಅಥವಾ ಚಿತ್ರಮಂದಿರದಲ್ಲೇ ಅವನ್ನ ನೋಡ್ಬೇಕು ಅನ್ನೋಂಥವು ಎಲ್ಲ ಔಟ್ ಆಗ್ಬಿಡ್ತವೆ ಅನ್ನೋ ಕಾರಣಕ್ಕೆ ಬಹುಶಃ ಸಿನಿಮಾ ತಂಡದವರು ಕೇವಲ ಆಡಿಯೋ ಸಾಂಗ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಫ್ಯಾನ್ಸ್ಗಳು ಗೆಸ್ ಮಾಡ್ಬಿಡ್ತಾರೆ. ನನಗೆ ಅನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ 3-4 ಜನ ಹೀರೋಯಿನ್ ಇದ್ದಾರೆ.
ಕಿಯಾರಾ ಅಡ್ವಾಣಿ ಅವರಾಗಿರ್ಬೋದು, ನಯನತಾರ ಅವರಾಗಿರ್ಬೋದು, ಯುಮಾ ಕ್ಯುರೇಶಿ ಆಗಿರ್ಬೋದು, ಆಮೇಲೆ ತಾರಾ ಸುತೇರಿಯಾ ಮತ್ತು ಇನ್ನೊಬ್ರು ಬಂದು ನಮ್ಮ ರುಕ್ಮಿಣಿ ವಸಂತ್ ಅವರು. ಸೊ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ, ರುಕ್ಮಿಣಿ ವಸಂತ್ ಅವ್ರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ ಹೀರೋಗೆ ಸಿಗೋದೇ ಇಲ್ಲ ಅನ್ನೋದೊಂದು ಐತೆ. ಬಟ್ ಇದರಲ್ಲಿ ಏನು ಮಾಡ್ಬಿಡ್ತಾರಪ್ಪ ರುಕ್ಕು ಅನ್ನುವಂಥ ಕ್ವಶನ್ ಕೂಡ ತುಂಬ ಜನಕ್ಕಿದೆ. ಬಟ್ ಇಲ್ಲಿ ಈ ಒಂದು ಸಾಂಗ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಕಿಯಾರಾ ಅಡ್ವಾಣಿ ಆಗಿರೋದ್ರಿಂದ ಬಹುಶಃ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಸಿಕ್ಸ್ ಸೆನ್ಸಲ್ಲಿ ಆ ಪೋಸ್ಟರ್ನ ಝೂಮ್ ಮಾಡ್ಕೊಂಡು ನೋಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅವರಿಗೆ. ಬೇಡ, ನನಗೆ ಗೊತ್ತಾಗ್ತಿದೆ ಅದೇನು ಅಂತ, ಬಟ್ ಅದನ್ನ ಹೇಳಿದ್ರೆ ಏನೋ ಬಿಟ್ಕೊಟ್ಬಿಟ್ಟಲ್ಲಪ್ಪ, ಲೀಕ್ ಮಾಡ್ಬಿಟ್ಟಲ್ಲಪ್ಪ ಮ್ಯಾಟರ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಚಿತ್ರಮಂದಿರದಲ್ಲೇ ನೋಡೋಣ. ಅದು ನನ್ನ ಗೆಸ್ ಅದು ಕರೆಕ್ಟ್ ಆಗುತ್ತಾ ಅನ್ನುವಂಥದ್ದು ಮಾರ್ಚ್ 19 ನನಗೂ ಕೂಡ ಗೊತ್ತಾಗುತ್ತೆ. ಆ ಕಾರಣದಿಂದ ಈ ಒಂದು ಸಾಂಗ್ ಬಂದೈತಾ, ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅವರಿಗೆ. ಬಟ್ ರಾಯ ಯಾವಾಗಲೂ ಅವ್ರ ಜೊತೆಲೇ ಇರ್ತಾನೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ರಾಯಿಂಗ್ ಯಾರು ಕೋ ಆರ್ಟಿಸ್ಟ್ ಆಗಿರ್ತಾರೆ, ಹೀರೋಯಿನ್ನು ಟಿಕೆಟ್ ಕ್ಯಾರ್ ಆಗಿರುತ್ತೆ ಅನ್ನೋಂಥದ್ದು ತುಂಬ ಕ್ಯೂರಿಯಾಸಿಟಿನ ಹುಟ್ಟಾಕಿದೆ. ಸೊ ಓವರ್ ಆಗಿ ಈ ಒಂದು ಸಿನಿಮಾ ಮಾರ್ಚ್ 19 ಬಿಡುಗಡೆಗೆ ಸಿದ್ಧವಾಗಿದೆ. ಯಾರೋ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ರು, ಇನ್ ಫ್ಯೂ ಅವರ್ಸಲ್ಲಿ ವಿಡಿಯೋ ಸಾಂಗ್ ಕೂಡ ಬಂದ್ಬಿಡುತ್ತೆ ಅಂತ. ನನಗೇನೋ ನಿರೀಕ್ಷೆ ಇಲ್ಲ ವಿಡಿಯೋ ಸಾಂಗ್ ಬರುತ್ತೆ ಅಂತ. ಬರೋಂಗೆ ಇದ್ದರೆ ಇಷ್ಟೊತ್ತಿಗೆ ಬರಬೇಕಿತ್ತು. ಸಾಂಗ್ ಆಡಿಯೋ ಸಾಂಗ್ ರಿಲೀಸ್ ಆಗಿ ಅದು ಒಂದಷ್ಟು ವ್ಯೂಸ್ಗಳನ್ನು ಪಡ್ಕೊಂಡ ನಂತರ, ಅದಾದ ನಂತರ ಮತ್ತೆ ಆಡಿಯೋ ಸಾಂಗ್ ಬಿಡ್ತಾರೆ, ವಿಡಿಯೋ ಸಾಂಗ್ ಬಿಡ್ತಾರೆ, ನನಗೇನೋ ನಂಬಿಕೆ ಇಲ್ಲ. ಸೊ ತುಂಬ ಜನ ಹೋಗಿ KVN ಮ್ಯೂಸಿಕಲ್ಲಿ ಸರ್ಚ್ ಮಾಡ್ತಿರೋ ಅಂತ ಅನ್ಸುತ್ತೆ. ಸೊ ಇದು ಬಂದು ಜಿ ಮ್ಯೂಸಿಕ್ ಸೌತ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 4 ಲ್ಯಾಂಗ್ವೇಜ್ನ ಆಡಿಯೋ ಸಾಂಗನ್ನು ಬಿಡುಗಡೆ ಮಾಡಿದ್ದಾರೆ, ಕನ್ನಡ, ತಮಿಳ್, ತೆಲುಗು, ಮಲಯಾಳಮಲ್ಲಿ. ಸೊ ಇನ್ನು ಸಪ್ರೇಟಾಗಿ ಹಿಂದಿ ಆಡಿಯೋ ಸಾಂಗನ್ನು ಹಿಂದಿದೊಂದು ಯೂಟ್ಯೂಬ್ ಚಾನಲ್, ಅದು ಜಿ ಮ್ಯೂಸಿಕ್ ಬರುತ್ತೆ, ಸಪ್ರೇಟಾಗಿ ಅದನ್ನು ಅಲ್ಲಿ ರಿಲೀಸ್ ಮಾಡಿದ್ದಾರೆ. ನನಗನ್ನಿಸ್ತಾ ಇದೆ ಬಹುತೇಕ ಸಿನಿಮಾ ತಂಡದವರ ಟಾರ್ಗೆಟ್ ಆಡಿಯನ್ಸ್ ಬಂದು ಹಿಂದಿ ಆಡಿಯನ್ಸ್ ಇದ್ದಾರೆ. ಯಾಕೆಂದರೆ ಅದೊಂದು ಲಾರ್ಜ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಆ ಕಡೆ ಉತ್ತರ ಭಾಗದಲ್ಲಿ ಅಲ್ಲಿನ ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿನ ಆಡಿಯನ್ಸ್ಗೆ ಬೇಗ ರೀಚ್ ಮಾಡಬೇಕು ಅನ್ನೋ ಸಲುವಾಗಿ ಹಿಂದಿ ಮೂಲದ ಸಿಂಗರು ಅಥವಾ ಕಂಪೋಸ್ ಮಾಡಿರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಆಡಿಸಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ಸಿನಿಮಾ ಕಂಟೆಂಟ್ ರೀಚ್ ಆಗಬೇಕಲ್ಲ, ಆ ಕಾರಣದ ಸಲುವಾಗಿ. ಇನ್ನು ಬರುವಂತಹ ಮುಂದಿನ ಸಾಂಗ್ಗಳಿಗೆ ರವಿ ಬಸ್ರೂರವ್ರು ಕಂಪೋಸ್ ಮಾಡಿರ್ತಾರ ಅಥವಾ ವಿಭಿನ್ನವಾಗಿರ್ತಾವ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಎಕ್ಸ್ಟ್ರಾ ಅಂತೂ ಇದ್ದೇ ಇದೆ. ಸೊ ಗೊತ್ತಿಲ್ಲ ಏನೇನಿದೆ ಅನ್ನೋದು ಸಿನಿಮಾ ಅಪ್ಡೇಟ್ಗೆ ಸಂಬಂಧಪಟ್ಟಂತೆ. ಸೊ ನಾವೇನೇ ಗೆಸ್ ಮಾಡ್ಕೊಂಡು ಹೋದ್ರೂ ಚಿತ್ರತಂಡದವ್ರು ಇನ್ನೇನೇನು ಸಸ್ಪೆನ್ಸ್ ಇಟ್ಟಿರ್ತಾರೆ, ಇನ್ನೇನೇನು ಸರ್ಪ್ರೈಸ್ ಇಟ್ಟಿರ್ತಾರೆ, ಥಿಂಕ್ ಮಾಡೋದಕ್ಕಾಗಲ್ಲ. ನಮ್ಮನ್ನು ಥಿಂಕನ್ನು ಮೀರಿದಂತಹ ಟ್ಯಾಲೆಂಟಲ್ಲಿ ಇರುತ್ತೆ. ಯಾಕೆಂದರೆ ರೈಟನ್ ಬೈ ಯಶ್ ಅಂತ ಐತಲ್ಲಿ. ಸೊ ನೋಡೋಣ ಏನೇನಿದೆ ಅನ್ನೋದು. ಇನ್ನು ಕೆಲವರಿಗೆ ಸಾಂಗ್ ಎಷ್ಟು ಇಷ್ಟ ಆಯಿತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಒಂದು 2-3 ಸಲ ನೀವು ರಿಪೀಟ್ ಕೇಳಿದ್ರೆ ಬಹುಶಃ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಂಗೆ ಸೇಮ್ KGF 2ನಲ್ಲಿ ಗಗನನಿ ಭುವನನಿ ಬಂದಾಗ ಏನಿದು ಹಿಂಗೈತೆ, ಇಷ್ಟ ಆಗಲಿಲ್ವಲ್ಲ ಅಂತ ಅಂದ್ಕೊಂಡಿದ್ದು ನಾವೆಲ್ಲರೂ ಕೂಡ. ಬಟ್ ಅದು ಯಾವಾಗ ಒಂದು ವಾರ ಆದಮೇಲೆ ಆ ಸಾಂಗಿಗೆ ಸಿಕ್ಕಂಥ ರೆಸ್ಪಾನ್ಸೇ ಬೇರೆ. ಈಗಲೂ ಆ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ ಯಾವಾಗಾದ್ರೂ ಬೇಜಾರಾದಾಗ. ಸೊ ಹಾಗಾಗಿ ಯಾವುದೇ ಸಾಂಗ್ ವಿತಿನ್ ಎ ಸೆಕೆಂಡಲ್ಲಿ ನಮಗೆ ಇಷ್ಟ ಆಗಲ್ಲ, ಅದನ್ನು ಕೇಳ್ತಾ ಹೋದರೆ ಬಹುಶಃ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಈ ಒಂದು ರಿವ್ಯೂವನ್ನು ಎಲ್ಲಿ ಎಂಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನನ್ನ ಗೆಸ್ ಪ್ರಕಾರ ನೋಡೋಣ 19 ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇರ್ಬೋದು ಅನ್ನೋದು. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.